ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಶುದ್ಧೀಕರಣ ಪ್ರಕ್ರಿಯೆ ಚುರುಕುಗೊಂಡಿದೆ. 2024-26ರ ಒಳಗೆ ಅಂದ್ರೆ ಕಳೆದ 2 ವರ್ಷಗಳಲ್ಲಿ ದರೋಡೆ, ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪ ಎಸಗಿದ 713 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಈ ಪೈಕಿ 400ಕ್ಕೂ ಹೆಚ್ಚು ಮಂದಿಗೆ ಈಗಾಗಲೇ ಶಿಕ್ಷೆಯಾಗಿದೆ. ಧಾರವಾಡದ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಒಬ್ಬರಿಗೆ ಶಿಕ್ಷೆಯಾಗಿರುವುದು ಇಲಾಖೆಯೊಳಗಿನ ಅಪರಾಧಗಳ ಆಳವನ್ನು ಬಿಚ್ಚಿಟ್ಟಿದೆ. ಹಾಗಾದ್ರೆ ಅಂತ ಗಟ್ಟಿ ಕ್ರಮ ಕೈಗೊಳ್ಳುತ್ತಿರುವಂತ ದಿಟ್ಟ ಪೊಲೀಸರು ಯಾರು? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಆಡಳಿತಾತ್ಮಕ ಸ್ಥಿರತೆ ತರಲು ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಾಜ್ಯ ಡಿಜಿಪಿಯಾಗಿದ್ದ ದಕ್ಷ ಅಧಿಕಾರಿ ಎಂದೇ ಹೆಸರಾದ ಡಾಕ್ಟರ್ ಎಂಎ ಸಲೀಂ ಅವರ ಸೇವಾವಧಿಯನ್ನ ಆಗಸ್ಟ್ 29, 2027ರವರೆಗೆ ವಿಸ್ತರಿಸಲಾಗಿದೆ. ಜೂನ್ 2026ಕ್ಕೆ ನಿವೃತ್ತರಾಗಬೇಕಿದ್ದ ಅವರಿಗೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯಂತೆ 2 ವರ್ಷಗಳ ಸುದೀರ್ಘ ಹೆಚ್ಚುವರಿ ಅಧಿಕಾರಾವಧಿ ನೀಡಲಾಗಿದೆ. ಇದು ಪೊಲೀಸ್ ಇಲಾಖೆಯಲ್ಲಿನ ಪಾರದರ್ಶಕ ಆಡಳಿತಕ್ಕೆ ಹೊಸ ಬಲ ನೀಡಲಿದೆ. ಡಿಜಿಪಿ ಸಲೀಂ ಅವರು ಮಾಡಿದ ಮೊದಲ ಮುಖ್ಯ ಕೆಲಸ ಅಂದ್ರೆ ಬ್ರಿಟಿಷ್ ಕಾಲದ ಗುಲಾಮಗಿರಿಯ ಸಂಕೇತವಾಗಿದ್ದ ಆರ್ಡರ್ಲಿ ವ್ಯವಸ್ಥೆಯನ್ನ ಮಾರ್ಚ್ 2026ರಲ್ಲಿ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳ ಮನೆಯಲ್ಲಿ ಕೆಲಸಕ್ಕಿದ್ದಂತ ಸುಮಾರು 3320 ಕಾನ್ಸ್ಟೇಬಲ್ಗಳನ್ನ ಬಿಡುಗಡೆ ಮಾಡಿ ಸಾರ್ವಜನಿಕರ ಸೇವೆಗಾಗಿ ಮರು ನಿಯೋಜಿಸಲಾಗಿದೆ. ಅಲ್ಲದೆ ಇನ್ನು ಮುಂದೆ ಅಧಿಕಾರಿಗಳಿಗೆ ಮನೆ ಕೆಲಸದ ಬದಲಾಗಿ ಮಾಸಿಕ 2,000 ರೂಪಾಯಿಯಿಂದ 8,000 ರೂಪಾಯಿವರೆಗೆ ಭತ್ಯೆ ನೀಡುವ ಪಾರದರ್ಶಕ ವ್ಯವಸ್ಥೆ ಜಾರಿಗೆ ಬಂದಿದೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳ ನಿಯಂತ್ರಣಕ್ಕೆ ತಾಂತ್ರಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತಿರುವ ಸಲೀಂ ಅವರು ಇನ್ನೊಂದೆಡೆ ಇಲಾಖೆಯ ಬಲವರ್ಧನೆಗೆ ಮುಂದಾಗಿದ್ದಾರೆ. ಕರ್ನಾಟಕದಾದ್ಯಂತ ಖಾಲಿ ಇರುವ 8,176 ಸಿವಿಲ್ ಪೊಲೀಸ್ ಹುದ್ದೆಗಳ ನೇಮಕಾತಿಯನ್ನ ಮುಚ್ಚು ಮರೆಯಿಲ್ಲದೆ ನಡೆಸಲು ಸಜ್ಜಾಗಿದ್ದಾರೆ. ಒಟ್ಟಾರೆಯಾಗಿ ಕಳಂಕಿತರನ್ನ ಸದೆಬಡಿಯುತ್ತಾ ಹಳೆಯ ಗುಲಾಮಗಿರಿ ಪದ್ಧತಿಯನ್ನ ಕಿತ್ತೆಸೆಯುತ್ತಾ ಕರ್ನಾಟಕ ಪೊಲೀಸ್ ಇಲಾಖೆ ಈಗ ಜನಸ್ನೇಹಿಯಾಗುವತ್ತ ದಾಪುಗಾಲು ಹಾಕುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಡಿಜಿಪಿ ಸಲೀಂ ಅವರ ಬದ್ಧತೆ ಮತ್ತು ಸೇವಾ ಮನೋಭಾವ. ಸಲೀಂ ಅವರ ಈ ಕಾರ್ಯಕ್ಕೆ ಇಡೀ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ದಕ್ಷ ಅಧಿಕಾರಿ ಸಲೀಂ ಅವರಿಗೆ ನಿಮ್ಮದೊಂದು ಸಲಾಂ ಇರಲಿ. ವೀಕ್ಷಕರೇ, ಇದಾಗಿತ್ತು ಫೋಕಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.